ಎಲ್ಲರಿಗೂ ನಮಸ್ಕಾರ. ನೋಡ್ತಾರೆ ಆಕಾಶ್ ಪೈಲ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರಲ್ಲಿ ಬರ್ತಕ್ಕಂಥ ಡಿಗ್ರಿ ಎಕ್ಸಾಮಿನೇಷನ್ ಮಾರ್ಚ್ ಏಪ್ರಿಲ್ 2024 ಪೊಲಿಟಿಕಲ್ ಸೈನ್ಸ್ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳು DSC 9ನಲ್ಲಿ ಏನಪ್ಪ ಅಂತಂದ್ರೆ ನಡೆದಂಥ ಎಕ್ಸಾಮಿನೇಷನಲ್ಲಿ ನಡೆದಂಥ ಕ್ವಶನ್ ಪೇಪರ್. ಇದರಲ್ಲಿ ಏನಪ್ಪ ಅಂತಂದ್ರೆ ಯಾವ ರೀತಿಯಾದಂಥ ಕ್ವಶನ್ಗಳು ಕೇಳಿದ್ರು ಹಾಗೂ ನಾನು ಯಾವ ರೀತಿಯಾದ ವೀಡಿಯೋ ಮಾಡಿದ್ರಲ್ಲಿ ಎಷ್ಟು ಅಂಕಗಳು ಬಂದಿದ್ದಾವೆ ಅಂತಕ್ಕಂಥದ್ದು ನಾವು ಇವತ್ತು ಡಿಸ್ಕಸ್ ಮಾಡೋಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ವಿಭಾಗ ಎದಲ್ಲಿ ಏನಂದ್ರೆ 1 ಅಂಕದ ಪ್ರಶ್ನೆಗಳಾಗಿರ್ತವೆ. ಇಲ್ಲೇನಂದ್ರೆ 10 × 1 10 ಅಂದರೆ ಎಲ್ಲ ಪ್ರಶ್ನೆಗಳೇನಪ್ಪ ಅಂತಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಕ್ಕಂಥದ್ದು. ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋದಾದರೆ ಅಂತಾರಾಷ್ಟ್ರೀಯ ಸಂಬಂಧವನ್ನು ವ್ಯಾಖ್ಯಾನಿಸಿರಿ ಅಂತಕ್ಕಂಥ ಮೊದಲನೇ ಪ್ರಶ್ನೆ ಕೇಳಿದರು. 2 ಶೀತಲ ಸಮರ ಎಂದರೇನು? 3 USSR ವಿಸ್ತರಿಸಿ ಬರೆಯಿರಿ. 4 ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು? 5 ರಾಷ್ಟ್ರಶಕ್ತಿಯನ್ನು ವ್ಯಾಖ್ಯಾನಿಸಿರಿ. 6 ಶಕ್ತಿ ಸಮತೋಲನ ಎಂದರೇನು? 7 ಸಾಮೂಹಿಕ ಭದ್ರತೆಯ ಅರ್ಥವನ್ನು ತಿಳಿಸಿರಿ. 8 ರಾಯಭಾರತ್ವ ಎಂದರೇನು? 9 ನಿಶಸ್ತ್ರೀಕರಣವನ್ನು ವ್ಯಾಖ್ಯಾನಿಸಿರಿ. 10 ಬಹುಧ್ರುವೀಯ ಜಾಗತಿಕ ವ್ಯವಸ್ಥೆ ಎಂದರೇನು? 10 ಪ್ರಶ್ನೆ ಏನಪ್ಪ ಅಂತಂದ್ರೆ ಒಂದು ವಾಕ್ಯದ ಪ್ರಶ್ನೆಯಾಗಿದ್ದು ಏನಪ್ಪ ಅಂತಂದ್ರೆ 10 ಅಂಕಗಳಾಗ್ತವೆ. ಇನ್ನು ವಿಭಾಗ ಬದಲ್ಲಿ ನೋಡೋದಾದ್ರೆ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 500 ಶಬ್ದಗಳಲ್ಲಿ ಉತ್ತರಿಸಿರಿ. ಅಂದರೆ 2 × 10 = 20 ಅಂಕಗಳು. ಮುಂದೊಂದಕ್ಕೆ ಏನಪ್ಪ ಅಂತಂದ್ರೆ 10 ಅಂಕದ ಪ್ರಶ್ನೆಯಾಗಿತ್ತು. 11ನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಮತ್ತು ವ್ಯಾಪ್ತಿಯನ್ನು ಚರ್ಚಿಸಿರಿ ಅಂತಕ್ಕಂಥ ಪ್ರಶ್ನೆ ಕೇಳಿದರು. 12 ಶೀತಲ ಸಮರದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ. 13 ರಾಯಭಾರತ್ವ ಎಂದರೇನು? ರಾಯಭಾರತ್ವದ ವಿವಿಧ ಕಾರ್ಯಗಳು ಯಾವುವು? ಇಲ್ಲೇನಂದ್ರೆ 3 ಕೊಟ್ಟಿದ್ದರು, ಅದರಲ್ಲಿ 2 ಬರೆದಿದ್ರೆ ಅದಕ್ಕೆ 20 ಅಂಕಗಳು ದೊರೀತಿರ್ತವೆ. ಇನ್ನು ವಿಭಾಗ ಸಿ ಇಲ್ಲೇನಪ್ಪ ಅಂತಂದ್ರೆ 2 × 15 = 30 ಅಂದರೆ 15 ಅಂಕದ ಒಂದು ಪ್ರಶ್ನೆಯಾಗಿತ್ತು. ಇಲ್ಲೇನಂದ್ರೆ 3 ಪ್ರಶ್ನೆಗಳು ಕೇಳಿದ್ರು, ಇದರಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ 30 ಅಂಕಗಳು ದೊರೆತಿತ್ತು. 14ನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮಹತ್ವವನ್ನು ಚರ್ಚಿಸಿರಿ. 15 ರಾಷ್ಟ್ರಶಕ್ತಿಯನ್ನು ವ್ಯಾಖ್ಯಾನಿಸಿ ಅದರ ಮೂಲಾಂಶಗಳನ್ನು ಚರ್ಚಿಸಿರಿ. ಇನ್ನು 16 ಶಸ್ತ್ರಾಸ್ತ್ರ ನಿಯಂತ್ರಣ ಮತ್ತು ನಿಶಸ್ತ್ರೀಕರಣದ ಕುರಿತು ಒಂದು ಪ್ರಬಂಧ ಬರೆಯಿರಿ. ಇಷ್ಟೇನಂದ್ರೆ 16 ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ದಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ ಪೇಪರ್. ಇಲ್ಲೇನಪ್ಪ ಅಂತಂದ್ರೆ ಇಷ್ಟಾಯಿತು. ಇನ್ನು ನಾನು ಹೇಳಿರುವಂತಹ ಕ್ಲಾಸ್ನಲ್ಲಿ ಎಷ್ಟು ಅಂಕಗಳು ಬಂದಿದ್ದಾವೆ ಅಂತಕ್ಕಂಥದ್ದು ಅಂದರೆ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅಂತ ನೋಡೋದಾದರೆ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿರಿ. 1 ಅಂಕದ ಪ್ರಶ್ನೆಗಳಲ್ಲಿ ಏನಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಖ್ಯಾನಿಸಿರಿ ಅಂತಕ್ಕಂಥದ್ದು ಒಂದೇ ಪುಷ್ಟ ಬಂದಿತ್ತು. 2 ಶೀತಲ ಸಮರ ಎಂದರೇನು ಬಂದಿತ್ತು. 4 ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು? ಇಲ್ಲಿ 5ನೇದಾಗಿ ರಾಷ್ಟ್ರಶಕ್ತಿಯನ್ನು ವ್ಯಾಖ್ಯಾನಿಸಿ ಅಂತಕ್ಕಂಥದ್ದು. 6ನೇದಾಗಿ ಶಕ್ತಿ ಸಮತೋಲನ ಎಂದರೇನು? 7 ಸಾಮೂಹಿಕ ಭದ್ರತೆಯ ಅರ್ಥವನ್ನು ತಿಳಿಸಿರಿ. 8 ರಾಯಭಾರತ್ವ ಎಂದರೇನು? ಈ 1 ಅಂಕದ ಪ್ರಶ್ನೆಗಳೇನಪ್ಪ ಅಂತಂದ್ರೆ ಟೋಟಲ್ ಆಗಿ 7 ಪ್ರಶ್ನೆಗಳೇನಪ್ಪ ಅಂತಂದ್ರೆ ನಾನು ಹೇಳಿರುವಂಥ ಕ್ಲಾಸ್ನಲ್ಲಿ ಪ್ರಶ್ನೆಗಳು ಬಂದಿದ್ದು. ಇನ್ನು ಈ ಕಡೆ ಏನಪ್ಪ ಅಂತಂದ್ರೆ ವಿಭಾಗ ಬಿದಲ್ಲಿ ಏನಂದ್ರೆ 10 ಅಂಕದ ಪ್ರಶ್ನೆಗಳೇನಪ್ಪ ಅಂತಂದ್ರೆ ಮೊದಲನೇ ಪ್ರಶ್ನೆನೇ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಮತ್ತು ವ್ಯಾಪ್ತಿಯನ್ನು ಚರ್ಚಿಸಿರಿ ಅಂತಕ್ಕಂಥದ್ದು ಕ್ವಶನ್ ಬಂದಿತ್ತು. 2ನೇದಾಗಿ ಶೀತಲ ಸಮರದ ಕಾರಣ ಮತ್ತು ಪರಿಣಾಮಗಳನ್ನಪ್ಪ ಅಂತಂದ್ರೆ ವಿವರಿಸಿರಿ ಅಂತಕ್ಕಂಥದ್ದು. ಇವೆರಡೂ ಪ್ರಶ್ನೆ ಏನಪ್ಪ ಅಂತಂದ್ರೆ 10 ಅಂಕಕ್ಕೆ 20 ಅಂಕದ ಪ್ರಶ್ನೆಯಲ್ಲಿ 20 ಅಂಕಗಳು ಬಂದಿದ್ದವು. ಇನ್ನು ವಿಭಾಗ ಸಿದಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಮಹತ್ವವನ್ನು ಚರ್ಚಿಸಿರಿ ಅಂತಕ್ಕಂಥ ಕ್ವಶನ್ ಬಂದಿತ್ತು. ರಾಷ್ಟ್ರಶಕ್ತಿಯನ್ನು ವ್ಯಾಖ್ಯಾನಿಸಿರಿ, ಅದರ ಮೂಲಾಂಶಗಳು ಏನಪ್ಪ ಅಂತಂದ್ರೆ ಇದನ್ನು ಬಂದಿತ್ತು. ಹಾಗೂ ಶಸ್ತ್ರಾಸ್ತ್ರ ನಿಯಂತ್ರಣ ಮತ್ತು ನಿಶಸ್ತ್ರೀಕರಣ ಕುರಿತು ಒಂದು ಪ್ರಬಂಧ ಬರೆಯಿರಿ ಅಥವಾ ಇದರ ಬಗ್ಗೆ ಬರೆಯಿರಿ ಅಂತಕ್ಕಂಥದ್ದು ಸಹಿತ ಬಂದಿತ್ತು ಕ್ವಶನ್. ಅದಕ್ಕೇನಪ್ಪ ಅಂತಂದ್ರೆ ಇಲ್ಲಿ 30 ಅಂಕಗಳು, ಇಲ್ಲಿ ಮೇಲ್ಗಡೆ 20 ಅಂಕ, ಟೋಟಲ್ ಆಗಿ 50 ಅಂಕಗಳೇನಪ್ಪ ಅಂತಂದ್ರೆ ವಿಭಾಗ ಬಿ ಮತ್ತು ಸಿದಲ್ಲಿ ಬಂದಿತ್ತು. ಏನಪ್ಪ ಇತ್ತು ಇಲ್ಲಿವರೆಗೆ ಏನಂದ್ರೆ 60 ಅಂಕಗಳಲ್ಲಿ 57 ಅಂಕಗಳೇನಪ್ಪ ಅಂತಂದ್ರೆ ನಾವು ಕ್ಲಾಸ್ನಲ್ಲಿ ಮಾಡಿರುವಂಥ ವಿಡಿಯೋದಲ್ಲಿ ಬಂದಿರುವಂಥ ಅಂಕಗಳಂತ ಹೇಳ್ಬೋದು. ಇಷ್ಟೇನಂದ್ರೆ ಪೊಲಿಟಿಕಲ್ ಸೈನ್ಸ್ DSC 9ನಲ್ಲಿ ಬರ್ತಕ್ಕಂತಹ ಒಂದು ಎಕ್ಸಾಮಿನೇಷನ್ ನಡೆದಂಥ ಡಿಸ್ಕಷನ್ ಅಂತ ಹೇಳ್ಬೋದು.
ಇಷ್ಟಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋಗ ನೋಡಬೇಕಾಯ್ತಪ್ಪ ಅಂತಂದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲಕ್ಕೆ ಪುಸ್ಟ್ ಮಾಡಿ ನೋಡ್ತೀವಿ. ಯಾರು ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ, BF ಎಂದು ಯಾವುದಾದ್ರು ನೋಟ್ಸ್ಗಳು PDF ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ, ಅಲ್ಲಿ ಹೋಗಿ ಜಾಯ್ನ್ ಆಗಿದ್ರಪ್ಪ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.